ತುಂಬ ದಿನ ಆದಮೇಲೆ ಗಾಡಿ ಓಡಿಸ್ತಾರೆ, ಅದಕ್ಕೆ ಇರೋ ಒಂಥರ ಖುಷಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ಮಿನಿ ಲಾಗ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ. ಸೊ ವಿಷಯ ಏನಂದರೆ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಬಿಗ್ ಪ್ರಾಬ್ಲಮ್ ಗಾಯ್ಸ್, ಬಿಗ್ ಪ್ರಾಬ್ಲಮ್. ಸ್ಟಾರ್ಟ್ ಮಾಡಿರೋದು. ಸೊ ಇಶ್ಯೂ ಏನಂದರೆ ಬ್ಯಾಟ್ರಿ ತಗೊತಾ ಇಲ್ಲ. ಸೊ ಬ್ಯಾಟ್ರಿ ಒಂದ್ಸಲಿ ಹಿಂಗೇ ನಿಲ್ಲಿಸ್ಬಿಟ್ಟು ಚಾರ್ಜ್ ಮಾಡಿರಲಿಲ್ಲ, ಅಂದರೆ ನಿಲ್ಲಿಸ್ಬಿಟ್ಟಿದ್ದೆ ಗಾಡಿ. ಬ್ಯಾಟ್ರಿದು ಏನೋ ಅನ್ಪ್ಲಗ್ ಮಾಡಿರಲಿಲ್ಲ ಬ್ಯಾಟ್ರಿ ಕನೆಕ್ಷನ್ನ. ಸೊ ಬ್ಯಾಟ್ರಿ ಹೋಗ್ಬಿಟ್ಟಿತ್ತು, ವೀಕ್ ಆಗಿಬಿಟ್ಟಿತ್ತು. ಆಮೇಲೆ ಹೋಗಿ ರೀಚಾರ್ಜ್ ಮಾಡಿಸಿದ್ದೆ ಇಲ್ಲೇ ನಿಯರ್ ಬೈಯಲ್ಲಿ. ಸೊ ಆವಾಗ ಸ್ಟಾರ್ಟ್ ಆಯಿತು. ಒಂದು 2-3 ದಿನ ಕರೆಕ್ಟಾಗಿ ಓಡ್ತು, ಎಲ್ಲ ಕರೆಕ್ಟಾಗಿತ್ತು. ಅವ್ನು ಹೇಳ್ದ ಹಂಗೂ ಅಲ್ಲಿ ರೀಚಾರ್ಜ್ ಮಾಡೋರು, ಇಲ್ಲ ಪ್ಲೇಟ್ಸ್ ಹೋಗ್ಬಿಡುತ್ತೆ, ಇದು ತುಂಬ ವೀಕ್ ಆಗಿರೋಂಗೆ ಕಾಣ್ತಾ ಇದೆ ಅಂತ ಹೇಳ್ದ. ನಾನು ಸುಮ್ಮನೆ ಇರೋರು, ಏನು ತಮಾಷೆ ಮಾಡ್ತಿದ್ದೆ, ನಿನ್ಸಿ ಈಗ 1-2 ವಾರ ಆಗಿಲ್ಲ ಅಂತ ನಾನು. ಆಮೇಲೆ 2-3 ದಿನ ಚೆನ್ನಾಗಿ ಓಡ್ತಾಯಿತ್ತು. ಓಕೆ ಅಂದ್ಬಿಟ್ಟು ಇದು ಮಾಡಿದೆ. ಅದ್ರ ನೆಕ್ಸ್ಟ್ ದಿನ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಮಾಡ್ತಾಯಿದ್ದು ನಾನೇ ಆಗ್ತಾಯಿಲ್ಲ. ಓ ಅಪ್ಪ ಕೈ ಕೊಡ್ತಾಯಿಲ್ಲ ಅಂದ್ಕೊಂಡು ಕಾರಲ್ಲಿ ಹೋಗ್ತಾಯಿದ್ದೆ 1-2-3 ದಿನ ಆಫೀಸ್ಗೆ. ಸೊ ಇವತ್ತು ಟೈಮ್ ಸಿಕ್ಕಿದೆ ಫಾರ್ ರಿಪೇರಿಂಗ್ ದ ಬ್ಯಾಟ್ರಿ ಆರ್ ರಿಪ್ಲೇಸಿಂಗ್, ಎರಡರಲ್ಲಿ ಒಂದು ಟೈಮ್ ಚೆಕ್ ಮಾಡೋಣ ಬ್ಯಾಟ್ರಿ ಎಲ್ತ್ ಹೆಂಗಿದೆ ಅಂತ. ಬ್ಯಾಟ್ರಿ ಎಲ್ತು ಕರೆಕ್ಟಾಗಿಲ್ಲ ಅಂದರೆ ಲೆಟ್ಸ್ ಗೆಟ್ ಎ ನ್ಯೂ ಒನ್. ಒಟ್ಟಿನಲ್ಲಿ ಗಾಡಿ ಸ್ಟಾರ್ಟ್ ಆಗಬೇಕು ಗುರು. ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ಮು. ನಾನು ಯಾಕಾದ್ರೂ ನಿಲ್ಲಿಸ್ದೆ. ಆ ಬ್ಯಾಟ್ರಿದು ವೈರಿಂಗ್ ಯಾಕೆ ಅನ್ಪ್ಲಗ್ ಮಾಡಿಲ್ಲ ಅನ್ನೋದೇ ನನಗೆ ಆಮೇಲಿಂದ ಎಷ್ಟು ರಿಗ್ರೆಟ್ ಮಾಡಿದೆ ಗೊತ್ತಾ ನಾನು. ಅನ್ಪ್ಲಗ್ ಮಾಡಿಬಿಡ್ಬೇಕಾಗಿತ್ತು ಗುರು. 1 ತಿಂಗಳು ಗಾಡಿ ತೆಗಿಯಲ್ಲ ಅಂದಿದ್ರೆ ಸುಮ್ಮನೆ ಎಲ್ಲದಕ್ಕೂ WD-40 ಹೊಡೆದು ಸ್ವಿಚ್ ಗಿಚ್ಗೆಲ್ಲ ಲೂಬೆಲ್ಲ ಮಾಡಿ, ಗಾಡಿ ವಾಶ್ ಮಾಡಿ, ಲೂಬೆಲ್ಲ ಮಾಡಿ, ಬ್ಯಾಟ್ರಿದು ಅನ್ಪ್ಲಗ್ ಮಾಡಿ ನಿಲ್ಲಿಸ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿಬಿಟ್ಟೆ. ಎಲ್ಲ ಕರೆಕ್ಟಾಗಿತ್ತು, ಬ್ಯಾಟ್ರಿ ಒಂದು ಅನ್ಪ್ಲಗ್ ಮಾಡಿರಲಿಲ್ಲ ಆ ಟೈಮಲ್ಲಿ. ನಾನು ಏನಿಲ್ಲ ಬಿಡುಗರು, ಆ ಥರ ಧೈರ್ಯ ಇತ್ತು, ಏನಾಗಲ್ಲ ಬಿಡುಗರು, ಏನು 1 ವಾರಕ್ಕೊಂದ್ಸಲಿ ಗಾಡಿ ಟೆಸ್ಟ್ ಮಾಡೋಣ ಅಂದರೆ ಇಲ್ಲೇ ಒಂದು 6-7 ಕಿಲೋಮೀಟರ್ಸ್ ಹಿಂಗೆ ಒಂದು ಸ್ವಲ್ಪ ರೈಡ್ ಮಾಡೋಣ ಅಂತ ನಾನು ನಿಂತ್ಕೊಳ್ಳೇ ಇಲ್ಲ ಬ್ಯಾಟ್ರಿ. ಸೊ ಇವಾಗ ಅದಕ್ಕೇ ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ ಬ್ಯಾಟ್ರಿ ಹಾಕ್ಸಿದ್ರೆ ಅಮರಾನೇ ಹಾಕ್ಸೋದು. ನಾನು ಪವರ್ಟ್ರಾನಿಕ್ಸ್ ಅಂತ ಯಾವುದೋ ಬರುತ್ತೆ ಅಮರಾಂದೇನೆ, ಬಟ್ ಅದನ್ನು ಹಾಕ್ಸಿದ್ದೆ. ನಾನು ಕೇಳಿರೋ ರಿವ್ಯೂ ಪ್ರಕಾರ ನಮ್ಮ ಮೆಕ್ಯಾನಿಕ್ ಹೇಳಿದ್ದು ಅದು ಬೇಡ, ಸ್ವಲ್ಪ ಇಶ್ಯೂಸ್ಗಳು ಬರ್ತಾಯಿದೆ, ಅದರಿಂದ ಅಮರಾಂದು ಗ್ರೀನ್ ಕಲರ್ ಬರುತ್ತಲ್ಲ ಅದನ್ನೇ ಒರಿಜಿನಲ್, ಅದನ್ನೇ ಹಾಕ್ಸ್ಬಿಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಆಯಿತು. ಏನು ಅದರಲ್ಲಿ ಏನೂ ಮಾಡ್ಸೋಕ್ಕಾಗಲ್ಲ, ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ ಅಂದರೆ ಚೇಂಜ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ನಾನು ಸ್ಟಾರ್ಟರ್ ಪ್ರಾಬ್ಲಮ್ ಅಂದ್ಕೊಂಬಿಟ್ಟೆ. ಸ್ಟಾರ್ಟಿಂಗ್ ಒಂಥರ ವಿಯರ್ಡ್ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ನಿಮಗೆ ಅದು ವೀಡಿಯೋ ಮಾಡಿ, ಇಲ್ಲ ಸುಮ್ಮನೆ ಫೋನಲ್ಲಿ ವೀಡಿಯೋ ಮಾಡಿದ್ದೀನಿ ಅನಿಸುತ್ತೆ, ಅದು ನಾಯ್ಸ್ದು ಒಂಥರ ವಿಯರ್ಡ್ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಇದೇನು ಗುರು ಸ್ಟಾರ್ಟರ್ ಪ್ರಾಬ್ಲಮ್ಮಾ, ಏನು ಕತೆ ಇದು ಅಂತ ನಾನು ಆಗಿದ್ದಾಗಲಿ ಅಂದ್ಬಿಟ್ಟು ಮೆಕ್ಯಾನಿಕ್ನ ಕರೆಸ್ಬಿಟ್ಟು ಮನೆ ಹತ್ರ ಸ್ವಲ್ಪ ನೋಡಪ್ಪ ಅಂದ್ಬಿಟ್ಟು ಅವರು ಹಿಂಗೆ ಸ್ಟಾರ್ಟರ್ ಪ್ರಾಬ್ಲಮ್ ಎಲ್ಲ ಬ್ಯಾಟ್ರಿ ಎತ್ಕೊತಾ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಈಗ ಬನ್ನಿ ಅಲ್ಲೋಗಿ ಸಿಗ್ತೀನಿ. ಎಷ್ಟಾಯ್ತದೆ ಪ್ರೈಸು, ಏನು ಕತೆ, ಅಲ್ಲಿ ರೀಚಾರ್ಜ್ ಮಾಡ್ತಾರಾ, ಬ್ಯಾಟ್ರಿ ಹೆಲ್ತ್ ಚೆಕ್ ಮಾಡ್ತಾರಾ, ಏನು ಕತೆ ಅಂತ ತೋರಿಸ್ತೀನಿ. ನಾನು ಆಫೀಸ್ಗೆ ಹೋಗಬೇಕು ಗಾಡೀಲಿ ಆಫೀಸ್ಗೆ ಹೋಗೋಣ ಅಂತ ಕಾಯ್ತಾಯಿದ್ದೀನಿ. ಗಾಡೀಲಿ ಆಫೀಸ್ಗೆ ಹೋಗೋಕ್ಕಾಗಿಲ್ಲ ನಾನು. ಇದು ಚೈನ್ ರೆಡಿ ಅಂದರೆ ಇದು ಹೊಸದು ಹಾಕಿಸಿದ್ಮೇಲೆ. ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗಿತ್ತು ಗಾಯ್ಸ್ ಗಾಡಿ ಅಂದರೆ, ತುಂಬ ಚಾಲಿ ಆ ಫೀಲಲ್ಲಿ ಇರ್ತಿದ್ದೋ ನಾವು. ಚಿಕ್ಕ ವಯಸ್ಸಲ್ಲೆಲ್ಲ ನನಗೆ ಗೊತ್ತಿದ್ದಿದ್ದೆ ಒಂದು ಬೈಕ್ ಹೆಸರು ಗಾಯ್ಸ್ ಹಯಾಬುಸಾ. ಅದು ಬಿಟ್ಟರೆ ಇನ್ನೇನು ಗೊತ್ತಿರಲಿಲ್ಲ ನನಗೆ. ನಾರ್ಮಲ್ ನಮ್ಮದೆಲ್ಲ ಗೊತ್ತಿತ್ತು, RX, ಅಪಾಚಿ, ಪಲ್ಸರು ಇವೆಲ್ಲ ನಾರ್ಮಲಾಗಿ ಏನೇನು ಇರ್ತಿದ್ದೋ ಅದು ಗೊತ್ತಿತ್ತು. ಬಟ್ ಸೂಪರ್ ಬೈಕ್ ಅಂತಲೂ ಗೊತ್ತಿರಲ್ಲ. ಅದು ಏನೋ ದೊಡ್ಡ ಗಾಡಿ ಅಂದ್ಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಆವಾಗ ಹಯಾಬುಸಾ ಒಂದೇ ಗೊತ್ತಿರೋದು. ಯಾವಂಥ ಗಾಡಿ ಸೌಂಡ್ ಮಾಡ್ಕೊಂಡು ಹೋಗಲಿ ಹಯಾಬುಸಾ
ಅಯಾಬುಜ ಅಂದ್ಕೊಂಡೆ ಇದು ಮಾಡ್ತಿದ್ದು. ಅಯಾಬುಜಾಗ ಒಂಥರ ಹಿಸ್ಟ್ರಿನೇ ಬೇರೆ ಬಿಡಿ, ಅದು ಮಾತಾಡೋಂಗೆ ಇಲ್ಲ ಅದ್ರ ಬಗ್ಗೆ. ಬನ್ನಿ ಸಿಗೋಣ ಅಲ್ಲಿ ಹೋದ್ಮೇಲೆ ಏನಂತಾರೆ ಕೇಳೋಣ. ಗಾಡಿ ಸೆಲ್ಫ್ ತಗೊತಾ ಇರಲಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಇಷ್ಟೊಂದು ಮಾಡಿಸ್ಕೊಟ್ಟಿದ್ದೀರಲ್ಲ, ಹಾಂ, ಅದಕ್ಕೆ ನಿಮಗೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡಿ. ಬ್ಯಾಟ್ರಿ ಕಂಪ್ಲೇಂಟ್ ಇದೆ ಇದೆಯಾ? ಇದು ಸೆಲ್ಫ್ ಮಾಡ್ತಿರಲ್ಲ, ಹಾಂ, ಸೆಲ್ಫ್ ಮಾಡಿ. ಇವಾಗ ಕಟ್ ಆಫ್ 8ಕ್ಕೆ ತಾಗ್ತಾ ಇದೆ ನೋಡಿ. ಇಷ್ಟಕ್ಕೆ ತಾಗಬಾರ್ದು, 11 ಚಿಲ್ಲಕ್ಕೆ ತಾಗಬೇಕು. ಹೌದಾ? ನೀವು ಯಾವುದೇ ಲೈಟ್ನು ಅಷ್ಟೇ ಆಫ್ ಮಾಡಿಬಿಡ್ಬೇಕು. ಹಾಂ, ಗಾಡಿ ರನ್ ಮಾಡಾದ್ಮೇಲೆ ಹಾಕಬೇಕು. ಅದೇ ಗಾಡಿ ರನ್ ಮಾಡೋದು. ಈಗ ಹೊಸದು ಹಾಕೋದ ಅಂತಾನೆ ಇದಕ್ಕೆ? ಬ್ಯಾಟ್ರಿ ಕಂಪ್ಲೇಂಟ್ ಇದೆ. ಹಾಂ, ಸರಿ. ಗ್ಯಾರಂಟಿಲಿ ಇದೆಯಾ? ಅದು ಬಾಕ್ಸ್ ಎಲ್ಲ ಇಲ್ಲ ಸರ್, ಅದೇ ಗ್ರೀನ್ ಕಲರ್ದು ಕೊಟ್ಬಿಡಿ. ಹಾಂ, ಗ್ರೀನ್ ಕಲರೇ ಕೊಡ್ತೀನಿ. ಇದೇನಿಲ್ಲ, ಏನಿದು? ಅದು ಯಾವ್ದ್ರದ್ದು ಕಟ್ಟಾಗಿರಬೇಕು. ಸೈಡಲ್ಲಿ ಇತ್ತು, ಅದೇ ನನಗೂ ಗೊತ್ತಿಲ್ಲ ಅದು ಯಾವ್ದ್ರದ್ದು ಅಂತ. ಚೇಂಜ್ ಮಾಡೋಣ? ಹಾಂ, ಚೇಂಜ್ ಮಾಡಿಬಿಡಿ. ಒಳ್ಳೆ ಚೆನ್ನಾಗಿರೋದು. 1850. ಚೆನ್ನಾಗಿದೆಯಾ? ಇನ್ನೂ ಜಾಸ್ತಿ ಇದ್ರೆ ಬೇಕಾದ್ರೆ ನೋಡಿ. ಇಲ್ಲ, ಅದೆಲ್ಲ ಅಷ್ಟೇ. ಅದೆಲ್ಲ ಅಷ್ಟೇ. ಜಾಗ ಇರಲ್ವಲ್ಲ ಅದೇ. ಹಾಂ, ಓಕೆ ಓಕೆ. ಹಾಂ ಹಾಂ, ಜಾಸ್ತಿ ಯೂಸ್ ಮಾಡಲ್ಲ. ಅದೇ ಫಾಲ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ವೀಕ್ ಆಗ್ಬಿಡುತ್ತೆ ಬೇಗ. $48 months warranty, APT X9R. 25 ಈ ವರ್ಷದ. ಹಾಂ, ಓಕೆ ಓಕೆ. 25 ಈ ವರ್ಷದ್ದು. 21. ಹಾಂ, ಇದೆಷ್ಟು? 48 ಮಂತ್ಸ್ ಅಂದರೆ 2 ವರ್ಷ ಗ್ಯಾರಂಟಿ. ಹಾಂ, ಗ್ಯಾರಂಟಿ ನಿಮಗೆ ಬ್ಯಾಟ್ರಿ ಹೋಯ್ತು ಅಂದ್ರೆ ರಿಪ್ಲೇಸ್ ಹೊಸದು ಕೊಡ್ತೀವಿ. ಏನೋ ಒಂದಿನ ಟೈಮ್ ತಗೊಳ್ತೀವಿ. ಹಾಂ, ಹೊಸದು ಕೊಟ್ಟು ಚಾರ್ಜ್ ಮಾಡಿ ಚೆಕ್ ಮಾಡಿಬಿಟ್ಟು ಹೋಗಿದ್ರೆ ಹೊಸದು ಕೊಡ್ತೀವಿ. ಚೆನ್ನಾಗಿದ್ರೆ ಅದೇ ಕೊಡ್ತೀವಿ. ಓಕೆ. 2 ವರ್ಷಕ್ಕೆ ಆದಮೇಲೆ ನಿಮ್ಗೆ ಗ್ಯಾರಂಟಿ ಮುಗಿದು ವ್ಯಾರಂಟಿ ಇರುತ್ತಲ್ಲ, ವ್ಯಾರಂಟಿ ಡಿಸ್ಕೌಂಟು. ಇದು ಅಮೆಝಾನ್ ಆಥರೈಸ್ಡ್ ಇದಾ? ಒರಿಜಿನಲು ಅಮೆಝಾನ್ ಅವ್ರದ್ದೇ ಶೋರೂಮ್ ಇದು? ಅಮರಾ ನೋಡಿದೆ ಶೋರೂಮ್. ಅದು ಸರಿ, ಅಮರ ಅಂದರೆ ಶೋರೂಮ್ದಾ? ಈ ಬೇರೆ ಕಡೆ ಸುತ್ತಮುತ್ತ ಇರೋರ್ದು ಡಿಸ್ಟ್ರಿಬ್ಯೂಟ್. ಓಕೆ. ಅವರೆಲ್ಲ ಫ್ರಾನ್ಸೈಸಿ. ಓಕೆ ಓಕೆ ಓಕೆ. ಮಾತ್ರ ತಗೋಗಿ ಮಾರೋದು. ಹಾಂ 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 ಹಾಂ. ಅವರೆಲ್ಲ ನಮ್ಮ ತಾವು ತಗೋಗಿ ಮಾರಿ ಹಾಂ, ಒಳ್ಳೆ ಲಾಭ ಇಟ್ಟು ಮಾಡ್ತಾರೆ. ಹಾಂ ಹಾಂ ಹಾಂ. 1850 ರೂಪಾಯಿ ಅಲ್ವಾ? ಹಾಂ ಹಾಂ. ಅವ್ರ ಹತ್ರ ಒಂದು 2000, 2100. ಓಕೆ ಓಕೆ ಓಕೆ. ಈಗ ಹಳೆ ಬ್ಯಾಟ್ರಿ ತೊಗೊಂಡ್ರೆ ಇದಕ್ಕೇನು ಇದಿಲ್ವಾ? ಡಿಸ್ಕೌಂಟ್ ಥರ ಏನಿರಲ್ವಾ? 2,500 ಇದೆ ಮಾರ್ಕೆಟ್ ಇದ್ರದಾ? ಹಳೆ ಬ್ಯಾಟ್ರಿ ತೊಗೊಂಡು 1800 ಚಿಲ್ಲರೆನಾ? ಓಕೆ. 1750 ರೂಪಾಯಿ ಲೆಸ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್. ಓಕೆ ಓಕೆ ಓಕೆ. ನೋಡಿ ಕಟ್ ಆಫ್ ಎಷ್ಟು ತಾಗೈತೆ. ಸೆಲ್ಫ್ ಮಾಡಿ. ಹಾಂ, 11, 12 ವರ್ಷಕ್ಕೆ ತಗೋಬೇಕು. ಅದಕ್ಕೆ ತಗೊಂಡಾಗ ಬ್ಯಾಟ್ರಿ ಚೆನ್ನಾಗೈತೆ ಅಂತ ಅರ್ಥ. ಓಕೆ. 8ಗೆಲ್ಲ ನೀವು ತಗೊಂಡಾಗ ಏನಾಗುತ್ತೆ, ಆಮೇಲೆ ಒಂದು ಜಂಪಿಂಗ್ದು ಮಡಿಕೊಬಿಡ್ಬೇಕು. ಒಂದು 1200 ರೂಪಾಯಿ ಕೊಟ್ಟು. ಜಾಯಿಂಟಿಂಗ್ ಅಂದರೆ? ಜಂಪಿಂಗ್ದು ಬರುತ್ತೆ ಆನ್ಲೈನಲ್ಲಿ. ಬ್ಯಾಟ್ರಿ ಏನಾರು ಅಕಸ್ಮಾತ್ ಹೊಂಟೋಯ್ತು, ಸಡನ್ನಾಗಿ ಕೈ ಕೊಟ್ಬಿಡ್ತು ಅಂತ ತಿಳ್ಕೊಳ್ಳಿ. ಹಾಂ, ಶೀಲ್ಡ್ನ ಬಿಚ್ಬಿಟ್ಟು ಡಿಕ್ಕಿಲಿ ಹಾಕ್ಬಿಟ್ಟು ಜಂಪಿಂಗ್ ಮಾಡ್ಕೊಂಡು ಹೊಂಟೋಗ್ಬೋದು ನೀವು. ಓ, ಜಂಪ್ ಸ್ಟಾರ್ಟರ್ ಥರ? ಜಂಪ್ ಸ್ಟಾರ್ಟ್ ಇರ್ತಾರೆ. ಒಂದು 1200 ರೂಪಾಯಿ ಇಲ್ಲಿ ಸಿಗುತ್ತಾ? ಆನ್ಲೈನಲ್ಲಿ ಬೈ ಮಾಡಿ. ಶೀಲ್ಡ್ ಎಲ್ಲಿದೆ? ಇಲ್ಲಿ ಅದೊಂದು ಬೈ ಮಾಡ್ಕೊಬಿಡಿ. ಹಾಂ ಹಾಂ ಹಾಂ. ಏನಾರ ಪ್ರಾಬ್ಲಮ್ ಆದಾಗ ಹಾಂ, ಅದು ಕಾರ್ಗೆ ಜಂಪ್ ಸ್ಟಾರ್ಟರ್ ಇದ್ದರೆ ಅದೆಲ್ಲ ಮಾಡ್ಕೊಬೋದಲ್ವಾ? ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ ಮಂಗಳೂರು, ಉಡುಪಿ ಹಾಂ 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 ಹಾಂ. ಎಲ್ಲ ಒಯ್ದಾಡ್ತೀವಿ. ಸುಮ್ಮನೆ ಟೈಮ್ ಪಾಸ್ ಬರುತ್ತೆ. ಓಕೆ ಓಕೆ. ಇದಕ್ಕೇನು ಗ್ಯಾರಂಟಿ ಕಾರ್ಡ್ ಬರಲ್ಲ, ಆನ್ಲೈನ್ ಬರುತ್ತೆ. ಆನ್ಲೈನ್ ಮಾಡಿಸ್ಬೋದು. ಹೌದಾ? ಗೈಸ್ 1800 ಆಯಿತು. ಆ್ಯಕ್ಚುಲಿ ಇದು 2700 ಚೇಂಜ್ ಏನೋ ಇತ್ತು ಅನಿಸುತ್ತೆ. ನಾನು ಲಾಕು ಮಾಡಿಲ್ಲ, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ.
ಸೊ ಇವಾಗ ನಾನು ಪೇ ಮಾಡಿದ್ದು ಹಳೆ ಬ್ಯಾಟ್ರಿ ಕೊಟ್ಟು 1800. ಸೊ ವಾರಂಟಿ ಕಾರ್ಡ್ ಇದೆಯಂತೆ. ನೆಕ್ಸ್ಟ್ ಟೈಮಿಂದ ಬಂದರೆ ಇಲ್ಲ ಹಾಕ್ಸ್ಕೊತೀನಿ ಗುರು, ಬೇರೆ ಕಡೆ ಅಲ್ಲಿ ಹೋಗಲ್ಲ, ಅವರು ಜಾಸ್ತಿ ಹೇಳ್ತಾರಂತೆ. ಆ್ಯಕ್ಚುಲಿ ನಿಜನ ಸುಳ್ಳ ಏನೋ ಗೊತ್ತಾಯ್ತದ ನನಗೂ, ನನಗೆ ಅನಿಸ್ತಾ ಇದೆ ಜಾಸ್ತಿ ಹೇಳ್ತಾರೆ ಆ ಕಡೆ ಸೈಡು ಅಂತ. ಗೈಸ್ ನಾನು ಇದು ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. XP95 420. XP 100 ಇಲ್ವಾ? ಎಲ್ಲಿ ಸಿಗುತ್ತೆ ಮಂಡ್ಯದಲ್ಲಿ? ಹಾಂ ಹಾಂ, ಲಗೇಜ್ ಮಾಮೂಲಿ ಬಟ್ಟೆಗಳು, ಬ್ಯಾಗು, ಟ್ರಿಪ್ ಹೋಗ್ತಾರ ಅದು. ಕಾರ್ಡ್ ಇದೆಯಲ್ಲ? ಕಾರ್ಡು ಇದೆ, ಸ್ಕ್ಯಾನು ಇದೆ. ಹಾಂ ಹಾಂ ಹಾಂ, ಬೇಡ ಅಂದರೆ ಮಡಿಕೊಬೋದು ಬಿಚ್ಚಿ. ಹಾಂ, ಎಲ್ಲ ಎಕ್ಸ್ಟ್ರಾ. ಯಾವುದು? ಲೈಟು. ಕ್ಯಾಮ್ರಾ ಇಲ್ಲದಲ್ಲ? ಹಾಂ, ಕ್ಯಾಮ್ರಾ. ಓಕೆ ಗಾಯ್ಸ್, ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು.